ಹಾಯ್, ಇಂಡಿಯಾದಲ್ಲಿ ಇವಾಗ ಕಾಂಪ್ಯಾಕ್ಟ್ ಫೋನ್ ಅಂತ ಸುದ್ದಿ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಆದ್ರಿಂದ ಎಲ್ಲರೂ ನಿಮಗೆ ಕಾಂಪ್ಯಾಕ್ಟ್ ಫೋನ್ ತರೋದಕ್ಕೆ ತುಂಬಾ ಇಷ್ಟಪಡ್ತಿದ್ದಾರೆ. ಹಾಗೆ ಅದನ್ನ ಯೂಸ್ ಕೂಡ ತುಂಬಾ ಜನ ಇಷ್ಟಪಡ್ತಿದ್ದಾರೆ. ಆದ್ರಿಂದ ರಿಯಲ್ಮಿ ಅವರು ಕೂಡ ನಿಮಗೆ 15T ಅನ್ನುವಂತ ಒಂದು ಕಾಂಪ್ಯಾಕ್ಟ್ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ. ಈ ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ಮುಗಿಯ ತನಕ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡಿಸೈನ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ಲಿ ಐಫೋನ್ ನ ಡಿಟ್ಟೋ ಕಾಪಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬ್ಯಾಕ್ ಸೈಡ್ ಡಿಸೈನ್ ಆಗಲಿ, ಫ್ರಂಟಲ್ ಆಗಲಿ ಎಲ್ಲ ನಿಮಗೆ ಕಾಪಿನೇ ಮಾಡಿದ್ದಾರೆ. ಡೈನಾಮಿಕ್ ಐಸ್ಲ್ಯಾಂಡ್ ಒಂದನ್ನ ಬಿಟ್ಟು ನಿಮಗೆ ಉಳಿದಿದೆಲ್ಲ ಕಾಪಿ ಪೇಸ್ಟ್ ಅಂತ ಹೇಳ್ಬೋದು. ಮತ್ತೆ ಬಿಲ್ಡ್ ಕೋಡ್ ನಿಮಗೆ ಪ್ಲಾಸ್ಟಿಕ್ ಬಿಲ್ಡ್ ಕೋಡ್ ಬರುತ್ತೆ. ಮತ್ತೆ ಡಿಸ್ಪ್ಲೇ ನೋಡಿದ್ರೆ ನಿಮಗೆ 6.57 ಫುಲ್ ಎಚ್ ಡಿ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. 4000 ಬ್ರೈಟ್ನೆಸ್ ಸಪೋರ್ಟ್ ಮಾಡುತ್ತೆ. HDR10 ಸಪೋರ್ಟ್ ಇದೆ. ಕಂಪ್ಲೇಂಟ್ಸ್ ಇಲ್ಲ. ಎಲ್ಲ ತುಂಬಾ ಸಖತ್ತಾಗಿರುವಂತ ಡಿಸ್ಪ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರೊಸೆಸರ್ ನೋಡಿದ್ರೆ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6400 ಮ್ಯಾಕ್ಸ್ ಪ್ರೊಸೆಸರ್ ಯೂಸ್ ಮಾಡಿದಾರಂತೆ. ಈ ಮ್ಯಾಕ್ಸ್, ಅಲ್ಟ್ರಾ ಪ್ರೊ ಮ್ಯಾಕ್ಸ್ ಈ ಪ್ರೊಸೆಸರ್ ಅಲ್ಲಿ ಕೂಡ ನಿಮಗೆ ಹೆವಿ ಆಗಿ ಸ್ವಲ್ಪ ಡಿಫ್ರೆನ್ಸ್ ಕಾಣೋದಿಲ್ಲ. ಎಲ್ಲ ನಿಮಗೆ 6400 ಓನ್ಲಿ ಒನ್ ಪ್ರೊಸೆಸರ್ ಅಷ್ಟೇ. ಇದರಲ್ಲಿ ಅಲ್ಟ್ರಾ ಅವರು ದುನಿಯಾದ ಹೆಸರಿಟ್ಟರು ನಿಮ್ಗೆ ಅದರಲ್ಲಿ ಯಾವುದೇ ತರ ಡಿಫ್ರೆನ್ಸ್ ಕಾಣೋದಿಲ್ಲ. ಓನ್ಲಿ 6400 ಪ್ರೊಸೆಸರ್ ಮಾತ್ರ ಅಂತ ತಿಳ್ಕೊಬೇಕು ನಾವು. ಈ ಪ್ರೊಸೆಸರ್ ನಿಮಗೆ ಡೇ ಟು ಡೇ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಪಬ್ಜಿ ಕೂಡ 60 FPS ಅಲ್ಲಿ ಹ್ಯಾಂಡಲ್ ಮಾಡುತ್ತೆ. ಹಾಗೆ ಪ್ರೊಸೆಸರ್ ನಿಮಗೆ ಜನರಲ್ ಯೂಸರ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ. ಕಂಪ್ಲೇಂಟ್ಸ್ ಇಲ್ಲ. ಮತ್ತೆ ರ್ಯಾಮ್ ಅಂಡ್ ರೋಮ್ ನೋಡಿದ್ರೆ LPDDR4X RAM UFS 2.2 ಸ್ಟೋರೇಜ್ ನ ಯೂಸ್ ಮಾಡಿದ್ದಾರೆ. ರ್ಯಾಮ್ ಅಂಡ್ ರೋಮ್ ಕಂಪೇರ್ ಯಾವಾಗ ಮಾಡ್ಬೇಕಂದ್ರೆ ಇದರ ಪ್ರೈಸ್ ಗೆ ತಕ್ಕ ಹಾಗೆ ಇದು ಇಟ್ಟಿದ್ದಾರೆ ಅನ್ನೋದನ್ನ ಮಾತ್ರ ನಾವು ಕಂಪೇರ್ ಮಾಡಬೇಕು. ಅದನ್ನ ಫೈನಲ್ ಆಗಿ ಹೇಳ್ತೀನಿ ನಾನು ಲಾಸ್ಟ್ ಅಲ್ಲಿ. ಮತ್ತೆ ಕ್ಯಾಮೆರಾ ಬ್ಯಾಕ್ ಸೈಡ್ ಗೆ ಮೇನ್ ಸೆನ್ಸರ್ ಒಂದು ವಿಷನ್ 50 ಮೆಗಾಪಿಕ್ಸೆಲ್ ಕ್ಯಾಮೆರಾ ಸೆನ್ಸರ್ ಕೊಟ್ಟಿದ್ದಾರೆ. 2 ಮೆಗಾಪಿಕ್ಸೆಲ್ ವಿಡಿಯೋ ಓಕೆ ಸೆನ್ಸರ್ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಕೂಡ 50 ಮೆಗಾಪಿಕ್ಸೆಲ್ ಸೆನ್ಸರ್ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಎರಡು ಕಡೆ ಫ್ರಂಟ್ ಬ್ಯಾಕ್ ನಿಮಗೆ 50 ಮೆಗಾಪಿಕ್ಸೆಲ್ ಸೆನ್ಸರ್ ಕೊಟ್ಟಿರೋದ್ರಿಂದ 4K ರೆಕಾರ್ಡಿಂಗ್ ಕ್ಯಾಪಬಿಲಿಟಿ ಇದೆ ಅಂತ ಅನ್ಕೋಬೇಡಿ. ಇದರಲ್ಲಿ ಓನ್ಲಿ ನೀವು 1080p 60 FPS ಅಲ್ಲಿ ಮಾತ್ರ ವಿಡಿಯೋ ರೆಕಾರ್ಡ್ ಮಾಡಬಹುದು. ಕ್ಯಾಮೆರಾ ಕೂಡ ನಿಮಗೆ ಒಂದು ಸೆನ್ಸರ್ ಆಗಿರೋದ್ರಿಂದ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡುತ್ತಾ. ಅದ್ರ ಬಗ್ಗೆ ಏನು ಹೆಚ್ಚಿಗೆ ಕಂಪ್ಲೇಂಟ್ಸ್ ಇಲ್ಲ. ನಿಮಗೆ ಇದರಲ್ಲಿರುವಂತ ಬ್ಯಾಟರಿ ನೋಡೋರು ನಿಮಗೆ ಬಿಗ್ ಬ್ಯಾಟರಿ ಅಂತ ಹೇಳ್ಬೋದು. 7000 mAh ಬ್ಯಾಟರಿ, 60 ವಾಟ್ ಫಾಸ್ಟಿಂಗ್ ಸಪೋರ್ಟ್ ಕೊಡ್ತಾರ. ಬಾಕ್ಸ್ ಅಲ್ಲಿ ನಿಮಗೆ 80 ವಾಟ್ ಫಾಸ್ಟಿಂಗ್ ಸಪೋರ್ಟ್ ಅಡಾಪ್ಟರ್ ಬಂದಿರುತ್ತೆ. ಬಟ್ ನಿಮಗೆ ಸಪೋರ್ಟ್ ಮಾಡೋದು 60 ವಾಟ್ ಮಾತ್ರ. ಔಟ್ ಆಫ್ ದಿ ಬಾಕ್ಸ್ ಈ ರಿಯಲ್ಮಿ UI6 Android 15 ಇಂದ ಬರುತ್ತೆ. 3 years ಆಂಡ್ರಾಯ್ಡ್ ಅಪ್ಡೇಟ್ ಮತ್ತೆ 4 years OS ಅಪ್ಡೇಟ್ ಇಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ IP ರೇಟಿಂಗ್ ನೋಡೋರು ನಿಮಗೆ 68, 69 ಇಂದ ಬರೋದ್ರಿಂದ ಕಂಪ್ಲೀಟ್ ಇದು ವಾಟರ್ ಪ್ರೂಫ್, ಡಸ್ಟ್ ಪ್ರೂಫ್ ಆಗಿರುತ್ತೆ ಫೋನ್. ಎರೇಸರ್ ಆಗಲಿ, ಸರ್ಕಲ್ ಟು ಸರ್ಚ್ ಈ ತರ ತುಂಬಾ ಫೀಚರ್ಸ್ ಗಳನ್ನ ಇದರಲ್ಲಿ ಕೂಡ ಅಳವಡಿಸಿದ್ದಾರೆ. ಫೈನಲ್ ಆಗಿರೋ ಪ್ರೈಸ್ ನೋಡೋರು ನಿಮಗೆ 6+128GB ಇದು 21,000 ರೂಪಾಯಿ ಇಟ್ಟಿದ್ದಾರೆ. ಡಿಸ್ಕೌಂಟ್ ಅಲ್ಲಿ ನಿಮಗೆ 18,999 ರೂಪಾಯಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ನಿಮಗೆ ಆ ಪ್ರೈಸ್ ಕಡೆಯಲ್ಲಿ ಇದು ಕಂಪ್ಲೀಟ್ಲಿ ಬರ್ತಲ್ಲ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಇರುವಂತ ಸ್ಪೆಸಿಫಿಕೇಶನ್ ಗೆ ತಕ್ಕ ಹಾಗೆ ಬೆಲೆ ನೋಡೋರು ನಿಮಗೆ 15,000 ಇಂದ 16,000 ಬಜೆಟ್ ಅಲ್ಲಿ ಉತ್ತಮವಾಗಿರುವಂತಹ ಫೋನ್. ಏನಾದ್ರು ತಗೊಳ್ಳೋ ಕಾಂಪ್ಯಾಕ್ಟ್ ಫೋನ್ ಇಷ್ಟಪಡೋ ತಗೊಳ್ಳೋರಿದ್ರೆ ಒಂದು 2 weeks ವೇಟ್ ಮಾಡಿ. ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಏನಾದ್ರು ಡಿಸ್ಕೌಂಟ್ ಮಾಡ್ತಾರ ಅಂತ ನೋಡೋಣ. 15,000 ಇಂದ 16,000 ಬಜೆಟ್ ಅಲ್ಲಿ ಈ ಫೋನ್ ನ ನಿಮಗೆ ತಗೊಳ್ಳೋದು ತುಂಬಾ ಉತ್ತಮ ಆಗುತ್ತೆ. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.